ಕನ್ನಡ ಕುಲಕೋಟೆಗೆ ನಮಸ್ಕಾರ. ಉದಯ ಟಿವಿಯ ಎಲ್ಲ ವೀಕ್ಷಕರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಸರಾ ವಿಜಯದ ಹಬ್ಬ, ಸಡಗರದ ಹಬ್ಬ. ಇಡೀ ನಾಡು ಈ ಹಬ್ಬಕ್ಕೆ ಸಂಭ್ರಮಿಸುತ್ತೆ. ಬನ್ನಿ ಪತ್ರೆ ಕೊಟ್ಟು ಬಂಧಗಳನ್ನ ಭದ್ರ ಮಾಡ್ಕೊಳ್ಳೋದು, ಚಂದದ ಗೊಂಬೆಯನ್ನ ಇಟ್ಟು ಮನೆಗೆ ಮುತ್ತೈದರನ್ನ ಬರಮಾಡ್ಕೊಳ್ಳೋದು, ಜಂಬೂ ಸವಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನ ಕಣ್ತುಂಬಿಕೊಳ್ಳೋದು. ಒಂದು ಹಬ್ಬ 10 ಸಡಗರ. ಅದಕ್ಕೆ ಈ ಹಬ್ಬಕ್ಕೆ ದಸರಾ ಅಂತ ಹೆಸರಿಟ್ಟಿರೋದು. ನಾಡ ಹಬ್ಬಕ್ಕೆ ನಾಡೇ ಸಜ್ಜಾಗಿದೆ. ಇಲ್ಲಿ ಮನೋರಂಜನೆಯ ಹೊಸ ಉದಯವಾಗ್ತಾ ಇದೆ. ದಶಕದಿಂದ ಕರುನಾಡಿಗರ ಹೃದಯದಲ್ಲಿ ತಮ್ಮ ಅಭಿನಯದ ಛಾಪನ್ನ ಮೂಡಿಸಿ ಉದಯವಾಗಿರುವಂತಹ ಧ್ರುವ ತಾರೆಯೊಂದನ್ನ ಸಂಭ್ರಮಿಸೋದಿಕ್ಕೆ ಮುಹೂರ್ತ ಕೂಡ ಕೂಡಿ ಬಂದಿದೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಇದು ಆಚಿ ಮೆಣಸಿನ ಪುಡಿ ಕೋ ಪ್ರೆಸೆಂಟಿಂಗ್ ಧ್ರುವ ದಸರಾ. ಸ್ಪೆಷಲ್ ಪಾರ್ಟ್ನರ್ ಟೆಲಿಕಾಂ ಎಂಪ್ಲಾಯೀಸ್ ಅಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್. ಹಬ್ಬ ಅಂದ್ರೆ ಹೇಗಿರ್ಬೇಕು ಹೇಳಿ? ಮನೆ ತುಂಬಾ ಜನ ಇರಬೇಕು, ದೊಡ್ಡವರು ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳ್ತಾ ಇರ್ಬೇಕು. ದಸರಾ ರಜಕ್ಕೆ ಅಜ್ಜಿ ಮನೆಗೆ ಬಂದಿರುವಂತ ಮಕ್ಕಳು ಮನೆ ತುಂಬಾ ಓಡಾಡ್ಕೊಂಡಿರ್ಬೇಕು. ಹೊಸ ಮದುವೆ ಜೋಡಿಯ ಕುಸ್ಕುಸು ಬಿಸು ಬಿಸು ಅತ್ತೆ ಮಕ್ಕಳ ಕಣ್ಸಲಿಗೆ ಇಷ್ಟೆಲ್ಲ ತುಂಬಿದ್ರೇನೆ ಹಬ್ಬ ಅಂತ ಅನಿಸ್ಕೊಳ್ಳೋದು ಅಲ್ವಾ? ಅದಕ್ಕೇನೆ ಈ ಹಬ್ಬದಲ್ಲಿ ನಾನು ನೆಂಟ್ರನ್ನ ನಮ್ಮ ಮನೆಗೆ ಕರೆದಿದ್ದೀನಿ. ಅವರು ಹೊಸ ಬಟ್ಟೆ ಹಾಕೊಂಡು ಜಗ ಮಗ ಅಂತ ಮಿಂಚ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ನಿಮ್ಮೆಲ್ಲರ ಹೆಮ್ಮೆಯ ಕಲಾವಿದರನ್ನ. ಹಬ್ಬ 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 ಹಬ್ಬ. ಇದು ಕರುನಾಡ ಮನೆ ಮನೆ ಹಬ್ಬ 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 ಹಬ್ಬ. ಇದು ಚಾಮುಂಡಿ ತಾಯಿ ತವರ ಹಬ್ಬ 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 ಹಬ್ಬ. ಇದು ಮೈಸೂರ ಸೀಮೆ ರಾಜ ಹಬ್ಬ. ಅಪ್ಪ ನೋಡ್ತಾ ಇದ್ರೇನೆ ಹುಡುಗಿರ್ನ ಹಬ್ಬ. ಅಯ್ಯಯ್ಯೋ, ಶ್ವೇತು, ನನ್ನ ಕಾಲೇಜ್ ಟೈಮ್ ಕ್ರಶ್ ಇವಾಗ ಜೊತೆ ಶೇರ್ ಮಾಡ್ತಾ ಇರೋದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಅದೃಷ್ಟ ಮಾಡಿದ್ರಿ ನೀವು. ನಾನು ಮೇಡಮ್ ಮೇಷ್ಟ್ರ ಹತ್ರ ಕೇಳ್ತಾ ಇದ್ದೆ ನಾ ಸ್ಕೂಲಲ್ಲಿ ಇದ್ದಾಗ, ಏನಂತ? ಓದಿರೋದೆಲ್ಲ ತಲೆಗತ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್ ಅಂತ. ಅವಾಗ ಅವರು ಓದಿದ್ನ ಬರೀ 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 ಅಂತಿದ್ರು. ನಾ ಬರೀ ಬರ್ದಿದ್ದು ಕಾದಂಬರಿ. ಈ ತರನು ಸೌಂಡ್ ಇತ್ತಾ? ಮೇಡಮ್, ತುಂಬಾ ವರ್ಷ ಆದ್ಮೇಲೆ ಉದಯ್ ಟಿವಿ ವಾಪಸ್ ಬರ್ತಾ ಇದ್ದೀರಾ. ನನ್ನ ಹೃದಯಕ್ಕೆ ಮತ್ತೆ ಉದಯಕ್ಕೆ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಥ್ಯಾಂಕ್ ಯು. ಹೇಳಿ ರಕ್ಷಕ್. ಧ್ರುವ ದಸರಾ ಅಂತ ಇಟ್ಬಿಟ್ಟು ಧ್ರುವ ಅಣ್ಣಂದೆ ಒಂದು ಡೈಲಾಗ್ ಇದೆ, ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ ಮಹಲ್ ಆಗ, ಕಟ್ಟೋ ಬಿಲ್ಡಿಂಗ್ ಎಲ್ಲ ತಾಜ್ ಮಹಲ್ ಆಗಲ್ಲ, ಪ್ರೀತಿಸೋರೆಲ್ಲ ಇಲ್ಲ ಮಜ್ನು ಆಗಲ್ಲ. ನಿನಗೆಂತ ನಿಮ್ಮ ಅಪ್ಪನ ಹುಡುಗ ಯಾರಾದ್ರು ನನ್ನಷ್ಟು ಅದ್ದೂರಿಯಾಗಿ ಲವ್ ಮಾಡಕ್ಕಾಗಲ್ಲ. ಡೈಲಾಗು ಹಂಗ ಹೇಳ್ಬೇಕು. ಇಂಪ್ರೆಸ್ ಮಾಡೋದಾದ್ರೆ ಆ ತರ ಇಂಪ್ರೆಸ್ ಮಾಡ್ಬೇಕು. ಇದು ಪ್ರೆಸ್ ಮಾಡೋ ತರ ಇತ್ತು. ತಲೆ ಹೊಡಿತಾನೆ, ತಾಯಿ ಕೈ ಹೊಡಿತಾನೆ, ಮೇಷ್ಟ್ರು ಬೆನ್ ಹೊಡಿತಾರೆ, ಈ ಬೌದ್ಧರ್ ಎದೆಗೆ ಹೊಡೆಯೋದು. ಓಕೆ, ಮೊದಲನೇದಾಗಿ ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಧ್ರುವ ದಸರಾಗೆ ಸ್ವಾಗತ. ಥ್ಯಾಂಕ್ ಯು ಥ್ಯಾಂಕ್ ಯು. ಧನುಷ್ ಅವರು, ಹಬ್ಬದ ಸೆಲೆಬ್ರೇಷನ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ಇಲ್ಲಿ ಬಂದಿರೋದಿನ್ನ ತುಂಬಾ ಖುಷಿ ಆಗ್ತಿದೆ. ಡಬಲ್ ಧಮಾಕ ಇದ್ದಾಗೆ ನಮ್ಗೆ ಧ್ರುವ ದಸರಾ ಧ್ರುವ ಸರ್ನ ಮೀಟ್ ಮಾಡಿದಾಗೂ ಆಗುತ್ತೆ. ತುಂಬಾ ಖುಷಿ ಆಗ್ತದೆ. ವೆರಿ ನೈಸ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಹಾಸ್ಯ ಹೇಳಿ, ನೀವು ಹೇಗೆ ಅನಿಸ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಗ್ತಿದೆ. ಸಖತ್ ಎಂಜಾಯ್ ಮಾಡ್ಬೇಕು ಅಂತ ಬಂದಿದ್ದೀನಿ. ಲೆಟ್ಸ್ ರಾಕ್ ದ ಸ್ಟೇಜ್. ವೆರಿ ನೈಸ್. ಶೋ ವೆಲ್ಕಮ್. ಸಂಭ್ರಮಕ್ಕೆ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ತುಂಬಾನೇ ಖುಷಿ ಆಗ್ತಾ ಇದೆ. ಇದು ನಾನು ಇನ್ನೊಂದು ಮನೆ ಉದಯ ಟಿವಿ. ಸೊ ಇಲ್ಲಿ ನಾನಿವತ್ತು ದಸರಾ ಹಬ್ಬನ ಆಚರಿಸ್ತಾ ಇರೋದು ನನಗೆ ತುಂಬಾನೇ ಖುಷಿ ಆಗಿದೆ. ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಎಲ್ಲರೂ ಮಜಾ ಮಾಡೋಣ. ಸೂಪರ್. ಮಾಡೋಣ ಮಾಡೋಣ.
ಅರ್ಜುನ್ ಅವರೇ? ತುಂಬಾ ಖುಷಿ ಆಗ್ತಿದೆ. ನಮ್ಮ ಉದಯ್ ಟಿವಿಲಿ ಶಾಂತಿನಿ ಹೊಸ ಸೀರಿಯಲ್ ಮಾಡಿಕೊಂಡು ಇವತ್ತು ಧ್ರುವ ದಸರಾ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿರೋದು ಹಬ್ಬದ ವಾತಾವರಣ ಒಂದು ಸೆಲೆಬ್ರೇಟ್ ಮಾಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಐ ಆಮ್ ಎಕ್ಸೈಟೆಡ್. ಅಂದ್ರೆ ಈ ಶೋ ತುಂಬಾ ಚೆನ್ನಾಗಿ ಆಗುತ್ತೆ ಅನ್ನೋದು ತುಂಬಾ ನಂಬಿದೀನಿ ಅಂಡ್ ತುಂಬಾ ಖುಷಿಯಾಗಿ ಮಜಾ ಮಾಡ್ಕೊಂಡಿರೋಣ ಎಲ್ಲರೂ. ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು ಸೊ ಮಚ್. ಅಂಡ್ ಪ್ರಿಯಾಂಕಾ, ಮೊದಲನೇದಾಗಿ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಅಂಡ್ ಇಲ್ಲಿ ಧಮಾಕ ಡಬಲ್ ಆಗಿರುತ್ತೆ ಬಿಕಾಸ್ ಧ್ರುವ ಸರ್ ಇದ್ದಾರೆ. ಎಲ್ಲರೂ ಕಾಯ್ತಾ ಇದೀವಿ ಆ ಫನ್ಗೋಸ್ಕರ. ಥ್ಯಾಂಕ್ ಯು ಪ್ರಿಯಾಂಕಾ. ಭವಾನಿ, ವೆಲ್ಕಮ್ ಟು ಧ್ರುವ ದಸರಾ. ಹೇಗೆ ಅನಿಸ್ತಾ ಇದೆ ಕಾರ್ಯಕ್ರಮಕ್ಕೆ ಬಂದು? ಮೊದಲನೇದಾಗಿ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ಧ್ರುವ ದಸರಾದ ಅದ್ದೂರಿ ಎಲ್ಲಾರ ಪೊಗರ್ನ ಮೆಟ್ಟಿ ಭರ್ಜರಿಯಾಗಿ ಸಾಗ್ಲಿ. ವಾ. ಅಥರ್ವ, ವೆಲ್ಕಮ್ ಟು ಧ್ರುವ ದಸರಾ. ಥ್ಯಾಂಕ್ ಯು. ನಮ್ಮ ಮನೆಯಲ್ಲಿ ಧ್ರುವ ಸರ್ಜಾ ಅವರ ದಸರಾ ಹಬ್ಬ ನಡೀತಾ ಇದೆ. ತುಂಬಾನೇ ಖುಷಿ ಆಗ್ತಾ ಇದೆ. ಇದು ತುಂಬಾ ಯಶಸ್ಸು ಕಾಣ್ಲಿ ಅಂತ ನಾನು ಆ ದೇವಿ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಐಶು, ವೆಲ್ಕಮ್ ಟು ಕಾರ್ಯಕ್ರಮ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನ್ ಚಿಕ್ಕವಳಿದ್ದಾಗ ಯಾವುದೇ ಹಬ್ಬ ಇರ್ಲಿ ಫಸ್ಟ್ ಆಗ್ತಾ ಇದ್ದಿದ್ದೆ ಉದಯ ಟಿವಿ ನಾವು. ಹೌದು. ಸೊ ಅದೊಂದು ನೆನಪು. ಬಟ್ ಇವತ್ತು ನಾವು ಉದಯ ಟಿವಿಗೆ ಆ ಸ್ಟೇಜ್ಗೆ ಬಂದು ನಾವೆಲ್ಲ ಸೆಲೆಬ್ರೇಟ್ ಮಾಡ್ತಾ ಇರೋದು ಇನ್ನಷ್ಟು ಖುಷಿ ವಿಚಾರ. ಅಂಡ್ ರಕ್ಷಕ್, ಹೇಗೆ ಅನಿಸ್ತಾ ಇದೆ ಕಾರ್ಯಕ್ರಮಕ್ಕೆ ಬಂದು? ನಿಜವಾಗ್ಲೂ ಖುಷಿ ಆಗ್ತದೆ. ಅಂದ್ರೆ ಉದಯ ಟಿವಿ ಅಂತ ನೆನ್ಸ್ಕೊಂಡ್ರೇನೆ ಉದಯ ಕಾಮಿಡಿ ಆಗಿರ್ಬೋದು, ಉದಯ ಮೂವೀಸ್ ಆಗಿರ್ಬೋದು, ಉದಯ ಟಿವಿ ಆಗಿರ್ಬೋದು, ಹಬ್ಬ ಮುಗ್ದಾದ್ಮೇಲೆ ನಾವು ಕೂತ್ಕೊಂಡು ನೋಡುವಂತ ಚಾನಲ್ಸ್. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಇಂತ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ನಾವೆಲ್ಲ ಸೇರ್ಕೊಂಡು ಇಲ್ಲಿ ಎಂಜಾಯ್ ಮಾಡ್ತಿರೋದು ಇವತ್ತು. ಅಂದ್ರೆ ಇನ್ನ ಒಳ್ಳೆ ಮಜಾ ಇರುತ್ತೆ. ಧ್ರುವಣ್ಣ ಬರ್ತಿದ್ದಾರೆ, ಎಲ್ಲ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ. ಇನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ರಮೋಲಾ, ವೆಲ್ಕಮ್ ಟು ಕಾರ್ಯಕ್ರಮ. ಮೊದಲದಾಗಿ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ನನಗೆ ಉದಯ ಅಂದ ತಕ್ಷಣ ನಂಗೆ ಚಿಕ್ಕ ಪಾಪು ಇದ್ದಾಗಿದ್ದರು ಒಂದೇ ಒಂದು ಸಾಂಗ್ ಈವ್ನಿಂಗ್ ಅಂದ ತಕ್ಷಣ ಕೇಳ್ತಾ ಇತ್ತು, ಸಮಥಿಂಗ್ ಮಾಂಗಲ್ಯ ಅಂತ. ನನಗೆ ಆ ಸ್ಟೆಪ್ ಇನ್ನೂ ಹಂಗೆ ನೆನಪಿದೆ. ಸೊ ಚಿಕ್ಕವಳಿದ್ದಾಗಿಂದ ನೋಡ್ಕೊಂಡು ಬಂದಿರೋ ಒಂದು ಚಾನಲ್, ಒಂದು ಎಮೋಷನ್ ಇದೆ. ಆ ತರ ಒಂದು ಚಾನಲ್ ಅಲ್ಲಿ ಇವತ್ತು ನನ್ಗೆ ಗೊತ್ತಿರೋ ನನ್ನ ಫ್ರೆಂಡ್ಸ್ ಜೊತೆನೆ ದಸರಾ ಹಬ್ಬನ ಇಷ್ಟು ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇರೋದು ಸಿಕ್ಕಾಪಟ್ಟೆ ಖುಷಿ ಇದೆ. ಅಂಡ್ ಧ್ರುವ ಸರ್ ನಾನು ಫಸ್ಟ್ ಟೈಮ್ ಇವತ್ತು ಬಂದ್ರೆ ಅವರು ನಾನು ಫಸ್ಟ್ ಟೈಮ್ ಮೀಟ್ ಮಾಡೋದು ನೋಡೋದು. ಸೊ ಐ ಆಮ್ ಎಕ್ಸೈಟೆಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ಇವ್ರು ಈಗಷ್ಟೇ ತುಂಬಾ ವರ್ಷಗಳ ಹಿಂದೆ ಬಂದಿರುವಂತ ಮಾಂಗಲ್ಯ ಧಾರಾವಾಹಿ ಬಗ್ಗೆ ಹೇಳಿದ್ರು. ಈಗ ಮಾಂಗಲ್ಯ ಅಂತಾನೆ ಒಂದು ಧಾರಾವಾಹಿ, ಮತ್ತೊಂದು ಹೊಸ ಸೀರಿಯಲ್ ಲಾಂಚ್ ಆಗಿದೆ, ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ಅದನ್ನು ಕೂಡ ನೋಡ್ಬೇಕು ಅಂತ ಕೇಳ್ಕೊಳ್ತೀವಿ. ಓಕೆನಾ? ಶೋರ್. ಇವತ್ತಿನ ಧ್ರುವ ದಸರಾ ಕಾರ್ಯಕ್ರಮಕ್ಕೆ ಇಲ್ಲಿಗೆ ಬಂದಿರುವಂತ ಎಲ್ಲರೂ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಡೈ ಹಾರ್ಟ್ ಫ್ಯಾನ್ಸ್. ಅಂದರೆ ಧ್ರುವ ಸರ್ಜಾ ಅವರ VIP. ಓಕೆ, ಇವ್ರ ಕಡೆಯಿಂದ ಸಾಕಷ್ಟು ಸರ್ಪ್ರೈಸ್ಗಳು ಧ್ರುವ ಅವ್ರಿಗೆ ಕಾಯ್ತಾ ಇರತ್ತೆ. ನೋಡೋಣ ಆ ಸರ್ಪ್ರೈಸ್ಗಳು ಧ್ರುವ ಅವ್ರಿಗೆ ಇಷ್ಟ ಆಗತ್ತಾ, ಅವ್ರು ಇಂಪ್ರೆಸ್ ಆಗ್ತಾರ ಅಂತ ನೋಡ್ತಾ ಇರೋಣ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮಜಾ ಮಾಡೋಣ ಅಂತ ಹೇಳ್ತಾ, ಪ್ಲೀಸ್ ನಿಮ್ಗೋಸ್ಕರ ಸೋಫಾ ಕಾಯ್ತಾ ಇದೆ. ಪ್ಲೀಸ್ ಟೇಕ್ ಯುವರ್ ಸೀಟ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಬ್ಬಕ್ಕೆ ಸ್ಪೆಷಲ್ ಅಡಿಗೆಯನ್ನ ಮಾಡಿ ಒಬ್ಬರಿಗೋಸ್ಕರ ಕಾಯ್ತಾ ಇರ್ತೀವಿ. ಅವರು ಬಂದ್ರೇನೆ ಹಬ್ಬಕ್ಕೆ ಒಂದು ಕಳೆ ಬರೋದು. ಇವರು ರಾಮನ ದೂತ, ಹನುಮನ ಭಕ್ತ, ಅಭಿಮಾನಿಗಳ ಅಂಬಾರಿಯಲ್ಲಿ ಕೂತು ಮೆರೆಯುವಂತಹ ಬಹದ್ದೂರ್. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ. ಬಲ್ಲೋರ್ ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರ್ ಯಾರ್ಯಾರೋ. ಶಿವ
ಕಾಯ್ತಾ ಇದ್ದಂತ ಒಬ್ಬ VVIP ನಮ್ಮ ಕಾರ್ಯಕ್ರಮಕ್ಕೆ ಬಂದಾಯ್ತು. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ. ನಿಜವಾಗ್ಲೂ ಹೇಳ, ಇದು ಆಕ್ಚುಯಲ್ ದಸರಾ, ಧ್ರುವ ದಸರಾ. ಧ್ರುವ ಅವರೇ, ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸರ್, ನಿಮ್ಮ ಮಾತಿಗೆ, ನಿಮ್ಮ ಒಂದು ಹಾಯಿಗೆ ಇಲ್ಲಿ 100 ಜನ ಕಾಯ್ತಾ ಇದ್ದಾರೆ. ಹೊರಗಡೆ ಟಿವಿ ಮುಖಾಂತರ ಕೋಟ್ಯಾಂತರ ಜನ ಕಾಯ್ತಾ ಇದ್ದಾರೆ. ಎಸ್, ಈಗ ವೇದಿಕೆ ನಿಮ್ಗೋಸ್ಕರ. ಸರ್ ಹೇಳಿ. ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೆ, ನನ್ನ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ಹಾಗೆ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ, ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು. ನಮ್ಮ ನಾಡ ಹಬ್ಬ ಈ ಒಂದು ದಿವಸ ಧ್ರುವ ದಸರಾ ಅಂತ ನೀವು ಮಾಡ್ತಾ ಇದ್ದೀರಾ. ಇಟ್ ಮೀನ್ಸ್ ಅ ಲಾಟ್ ಟು ಮೀ. ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ, ಐ ಲವ್ ಯು ಆಲ್. ಆಕ್ಚುಲಿ ಏನ್ ಗೊತ್ತಾ, ಧ್ರುವ ದಸರಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಹೇಳೋದಕ್ಕೆ ಇಷ್ಟಪಡ್ತೀವಿ, ವಿ ಆಲ್ ಲವ್ ಯು ಸರ್, ವಿ ಆಲ್ ಲವ್ ಯು. ಧ್ರುವ ಅವರೇ, ನಿಮ್ಮ ದಸರಾ ಸೆಲೆಬ್ರೇಷನ್ ಬಗ್ಗೆ ಮಾತಾಡೋಣ. ನೀವಿದ್ದೀರಾ ಅಂತಂದ್ರೆ ಆಕ್ಚುಲಿ ದಸರಾ ಬಗ್ಗೆ ನಾವು ಮಾತಾಡೋ ಹಾಗೆ ಇಲ್ಲ. ದಸರಾ ಅಂತಂದ್ರೆ ಏನ್ ಹೇಳಿ, ಜನಸಾಗರ ಎಲ್ಲಾ ಕಡೆ ಸೇರಿರುತ್ತೆ. ಆದ್ರೆ ಧ್ರುವ ಅವರ ಮನೆ ಮುಂದೆ ಯಾವಾಗ್ಲೂ ವರ್ಷ ಪೂರ್ತಿ ಜನಸಾಗರ ಸೇರೇ ಇರುತ್ತೆ. ದಸರಾ ಸಂಭ್ರಮ ಯಾವಾಗ್ಲೂ ಇರುತ್ತೆ. ಆ ಸಂಭ್ರಮದ ಬಗ್ಗೆ ಹೇಳಿ. ಇಲ್ಲ ಮೇಡಮ್, ಇವತ್ತು ನಾನು ಈ ವೇದಿಕೆವರೆಗೂ ಕರ್ಕೊಂಬಂದಿದ್ದಾರೆ. ಅಂದರೆ ಇವತ್ತು ಇಲ್ಲಿ ನಿಂತಿದ್ದೀನಿ ಅಂದರೆ ಎಲ್ಲ ಕ್ರೆಡಿಟ್ಸು ತಾಯಂದಿರಿಗೆ, ಹಾಗೆ ಪುಟ್ಟ ಮಕ್ಕಳಿಗೆ, ಎಸ್ಪೆಷಲಿ ಎಲ್ಲ ನನ್ನ VIPಸ್ಗೆ ಹೋಗುತ್ತೆ. ಎಷ್ಟೊಂದು ಜನ ಡ್ರೈವರ್ಸ್ ಆಗಿರ್ಬೋದು, ಆಟೋ ಓಡಿಸೋರಾಗಿರ್ಬೋದು, ಅಥವಾ ಹೋಟೆಲಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಅವರೆಲ್ಲರೂ ತಿಂಗಳು ಎಂಡ್ ಆಗ್ತಾ ಕಾಸು ಗೂಡ್ಸೋದಕ್ಕೆ ಟ್ರೈ ಮಾಡ್ತಾರೆ. ಆ ದುಡ್ಡಲ್ಲಿ ಫ್ಯಾಮಿಲಿನ ನಡೆಸೋದಲ್ದೆ ತುಂಬಾ ಊರುಗಳಿಂದ ನಮ್ಮವ್ರನ್ನ ನೋಡಬೇಕು ಅಂತ ಸ್ಪೆಂಡ್ ಮಾಡ್ಕೊಂಡು ಬಂದು ನಮಗೋಸ್ಕರ ನಾನ್ ಟೈಮ್ ಕೊಡೋದಲ್ಲ, ನಮಗೋಸ್ಕರ ಅವ್ರು ನನಗ್ ಟೈಮ್ ಕೊಡ್ತಾ ಇದಾರೆ. ಬೇರೆ ಊರಿಂದ ಬಂದು ಅಷ್ಟು ದೊಡ್ಡ ಕ್ಯೂ ಇದ್ರು ನಿಂತ್ಕೊಂಡು ನಮ್ಮವನ್ರಿ ಒಂದ್ ಫೋಟೋ ಕೊಡ್ತಾನೆ ಅಂತ ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಡ್ಬರ್ತಾರಲ್ಲ, ಆ ತಾಳ್ಮೆ ಮುಂದೆ ನಮ್ದೇನು ಇಲ್ವೇ ಇಲ್ಲ ಮೇಡಮ್. ಮಳೆ ಬಂದ್ರೂ ನಿಂತಿರ್ತಾರೆ, ಬಿಸಿಲಾದ್ರೂ ನಿಂತಿರ್ತಾರೆ. ಇಲ್ಲ ನಾನು ಒಂಚೂರು ಯಾವುದೋ ಮೀಟಿಂಗ್ ಅದಲ್ಲಿ ಇದ್ದೀನಿ ಅಂದ್ರೂ ಕಾಯ್ತಾರೆ. ಸೊ ಮೀಟಿಂಗ್ ಇರುಗುರು, ನೀನು ಆಮೇಲೆ ನಾನು ಸಿನಿಮಾ ಮಾಡೋದು, ನೀನು ನನಗೆ ಕತೆ ಹೇಳ್ತಾ ಇದೀಯ ಅಂದ್ರೆ, ನೀನು ನನಗೆ ದುಡ್ಡು ಕೊಡ್ತಾ ಇದೀಯ ಅಂದ್ರೆ ಕಾರಣನೇ ಅವ್ರು. ಫಸ್ಟ್ ಅವ್ರನ್ನ ಮಾತಾಡ್ಸ್ಕೊಂಡ್ಬಿಡ್ತೀನಿ. ಈ ಕಾರಣಕ್ಕೆ ಧ್ರುವ ಅವ್ರನ್ನ ಎಲ್ಲಾ VIPಗಳು ಅಷ್ಟು ಇಷ್ಟಪಡೋದು ಅಲ್ವಾ? ದಸರಾ ಅಂತ ಬಂದ್ರೆ ನಮ್ಮೆಲ್ಲರಿಗೂ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ಅಂತ ಇರುತ್ತೆ. ನಿಮ್ಮ ಬಾಲ್ಯದ ದಸರಾ ಹೇಗಿತ್ತು? ದಸರಾ ಅಂದ್ರೆ ಗರಡಿ ಮನೇಲಿ ಪೂಜೆ ಮಾಡ್ಕೊಂಡು ಆ ತರ ಒಂಚೂರು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ನನಗೆ ಮೈಸೂರೇ ನೆನಪಾಗತ್ತೆ. ದಸರಾ ಅಂದಿದ ತಕ್ಷಣ ಕಸಿನ್ಸ್ ನೆನಪಾಗ್ತಾರೆ, ನಾವು ಮಾಡ್ತಾ ಇದ್ದಿದ್ದು ಚೇಷ್ಟೆ ನೆನಪಾಗತ್ತೆ. ಮತ್ತೆ ಫ್ರೆಂಡ್ಸ್ ಎಲ್ಲರೂ ಸುಮ್ಮನೆ ಬೇಜಾರಾದ್ರೆ ಬಿಟ್ಟಕ್ಕೆ ಹೋಗೋದು, ಫ್ರೆಂಡ್ ಬ್ರೇಕಪ್ ಆದ್ರೆ ಬಿಟ್ಟಕ್ಕೆ ಹೋಗೋದು, ಫ್ರೆಂಡ್ದು ತಿರ್ಗಾ ಪ್ಯಾಚ್ ಅಪ್ ಆದ್ರೆ ಬಿಟ್ಟಕ್ಕೆ ಹೋಗೋದು. ಸೊ ಬಿಟ್ಟಕ್ಕೆ ಹೋಗ್ತಾನೆ ಇರ್ತೀವಲ್ಲ. ಸಮರ್ ಹಾಲಿಡೇಸ್ ಅಂತ ಬಂದ್ರೆ ನಮ್ಮ ಹಳ್ಳಿ ಜಕೆನಹಳ್ಳಿಗೆ ಹೋಗ್ತಾ ಇದ್ವಿ. 2 ತಿಂಗಳು ಅಲ್ಲಿರ್ತಿದ್ದೆ. ಅದಾದ್ಮೇಲೆ ನಮ್ಮಣ್ಣ ಹೋಗ್ಬಿಡ್ತಿದ್ದೆ ವಾಪಸ್ ಊರಿಗೆ. ನಾನು ಹೊಡೆದ್ಬಿಟ್ಟು ಕರ್ಕೊಂಬರೋರು, ಏನೋ ಇಲ್ಲೇ ಇದೆಯಾ ಬರ ಅಂತ. ಅದು ಬಿಟ್ರೆ ನಾನು ಹೋಗ್ತಾ ಇದ್ದಿದ್ದೆ ಮೈಸೂರು. ನಾವು ಬಹುದೂರಲ್ಲೂ ಅದನ್ನು ಫೋರ್ಸ್ ಮಾಡಿ ನಮ್ಮ ಚೇತನ್ ಅವ್ರಿಗೆ ಡೈರೆಕ್ಟರ್ಗೆ ಮೈಸೂರು ನಮ್ ಬೆಲ್ಟು ಅಂತೆಲ್ಲ ಡೈಲಾಗ್ಸ್ ಹಾಕ್ಸ್ಕೊಂಡು ಹೇಳಿದ್ದೀನಿ. ವೆರಿ ನೈಸ್. ನಿಮ್ಗೋಸ್ಕರ ಈ ಒಂದು ವೇದಿಕೆಯಲ್ಲಿ, ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಫ್ಯಾನ್ಸ್ ಹಬ್ಬ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಅಂಡ್ ಆಲ್ಸೋ ಕೇಡಿ ಬರೋದಕ್ಕೆ ರೆಡಿ ಆಗಿದೆ. ಆ ಕೇಡಿಗೋಸ್ಕರನು ನಾವೆಲ್ಲರೂ ಕಾಯ್ತಾ ಇದೀವಿ. ಕೇಡಿ ಬಗ್ಗೆ ಏನಾದ್ರು ಅಪ್ಡೇಟ್ ನ ಕೊಡ್ಬೋದಾ? ಕೇಡಿ ಅಂದ್ರೆ ಎಕ್ಸ್ಪ್ಯಾನ್ಷನ್ ಕಾಳಿದಾಸ. ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆಗೋಗಿದೆ. ಡೈರೆಕ್ಟ್ರು ಮತ್ತೆ ಪ್ರೊಡ್ಯೂಸರು ರಿಲೀಸ್ ಡೇಟ್ ಅನೌನ್ಸ್ ಮಾಡೋದಕ್ಕೆ ಕಾಯ್ತಾ ಇದೀವಿ. ಅದು ಹೆಂಗ್ ಕಾಯ್ತಾ ಇದೀವಿ, ತುದಿಗಾಲಲ್ಲಿ ಕಾಯ್ತಾ ಇದೀನಿ ಆಸ್ ಅನ್ ಆಕ್ಟರ್. 1 ವರ್ಷ ಆಗ್ತಾ ಇದೆ ಈಗ ಮಾರ್ಟಿನ್ ರಿಲೀಸ್ ಆಗಿ. ಇನ್ನ ನಾನು ಈ ವೇದಿಕೆ ಮೇಲೆ ಪ್ರಾಮಿಸ್ ಮಾಡ್ತೀನಿ, ಇನ್ನ ವರ್ಷಕ್ಕೆ 2 ಸಿನಿಮಾ ಮಾಡೇ ಮಾಡ್ತೀನಿ. ಧ್ರುವ ಸರ್ಜಾ ಸರ್, ನಿಮ್ಮ VIPsಗಳ ಜೊತೆಗೆ ಇವತ್ತು ನಮ್ಮ ಕಲಾವಿದರು ಕೂಡ ನಿಮ್ಗೆ ಸರ್ಪ್ರೈಸ್ ಕೊಡಬೇಕು, ನಿಮ್ಮನ್ನ ಮೀಟ್ ಮಾಡಬೇಕು, ನಿಮ್ಮನ್ನ ಇಂಪ್ರೆಸ್ ಮಾಡಬೇಕು ಅಂತ ಸಖತ್ ಟ್ರೈನಿಂಗ್ ಮಾಡ್ಕೊಂಡು ಜಗಮಗ ಅಂತ ರೆಡಿಯಾಗಿ ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ನೀವು ಹೂ ಅಂತಂದ್ರೆ ಅವ್ರನ್ನೆಲ್ಲರೂ ಸ್ಟೇಜ್ ಮೇಲೆ ಕರೆಸ್ಬಿಡ್ತೀನಿ. ಸೊ ಪ್ಲೀಸ್ ಎಲ್ಲರೂ ಬನ್ನಿ. ವಾವ್, ಎಲ್ಲ ಬನ್ನಿ.
ನೀವೇ ಗುರ್ತಿಡೀರಿ ಸರ್ ಯಾವ ಗೆಟಪ್ ಅಲ್ಲಿ ಬಂದಿದ್ದಾರೆ ಇವರು ಅಂತ. ಈಸ್ ಮಾರ್ಟಿನ್. ಇವರು ಸರ್ ಇವರು ಕಂಡು ಹಿಡಿತಾರೆ ಸರ್. ನಟೋರಿಯಸ್. ಮನೋಹರ್ ಅವರೇ, ನಿಮ್ಮ ಟೀಮ್ ಹೆಸರು ಏನು ಅಂತ ಹೇಳ್ಬಿಡಿ. ಅಣ್ಣ ಟೀಮ್ ಹೆಸರು ಅದ್ದೂರಿ. ಚಿಲ್ಲರ್ ಮಂಜು ಅವರೇ, ನಿಮ್ಮ ಟೀಮ್ ಹೆಸರು ಏನು ಅಂತ ಹೇಳ್ಬಿಡಿ. ಭರ್ಜರಿ. ಸೊ ಒಂದು ಟೀಮ್ ಅದ್ದೂರಿ ರೆಡಿ ಆಗಿದೆ, ಇನ್ನೊಂದು ಟೀಮ್ ಭರ್ಜರಿಯಾಗಿ ರೆಡಿ ಆಗಿದೆ. ಇವ್ರುಗಳು ನಿಮ್ಗೆ ಸರ್ಪ್ರೈಸ್ ಕೊಡೋದಕ್ಕೆ ಕಾಯ್ತಾ ಇದ್ದಾರೆ. ಸಾಕಷ್ಟು ಸರ್ಪ್ರೈಸ್ಗಳಿದೆ ಸರ್. ಐ ಆಮ್ ಶೋರ್ ನೀವು ವೇಟ್ ಮಾಡ್ತಿದ್ದೀರಾ ಅಂತ. ಎಸ್, ಐ ಆಮ್ ವೇಟಿಂಗ್. ಸರ್ಪ್ರೈಸ್ ಇವಾಗಿಂದಾನೆ ಶುರು ಆಗುತ್ತೆ ಮೇಡಮ್. ಹೇಳಿ ಸರ್ ಏನು. ನಮ್ಮ ಇಡೀ ಟೀಮು ಡೈಲಾಗ್ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ದಾರೆ. ಹೌದಾ? ಇವಾಗ ಒಬ್ಬೊಬ್ರೆ ಬಿಡ್ತಾರೆ, ಕೇಳಿ ಹಂಗೆ. ಊಟ ಮಾಡಿಲ್ಲ ಅಂದ್ರೆ ಆಗ್ತಾರೆ ಸುಸ್ತು. ಧ್ರುವಣ್ಣ ಮಸ್ತು. ಅಣ್ಣ ಹೇಳಿದ್ರೆ ಫೀಲ್ಡ್ಗೆ, ಕಾಂಪಿಟೇಷನ್ ಸೈಡ್ಗೆ. ನಾನ್ ಕೈಗೆ ಹಾಕೊಳ್ತೀನಿ ಗೋರಂಟಿ, KD 100 days ಗ್ಯಾರಂಟಿ. ದಸರಾ ಅಂದ್ರೆ ಮೈಸೂರು, ನಮ್ ಧ್ರುವ ಸರ್ಜಾ ಸೂಪರ್. ಹೊಡಿಬೇಡ್ರೋ ಬಿಡಿ, ಆದಷ್ಟು ಬೇಗ ಬರ್ತಿದೆ ಕಣೋ ಕೇಳಿ. ಎಡೆ ಇಟ್ರೆ ಮಾರ್ನಾಮಿ, ಧ್ರುವಣ್ಣನ್ ಡೈಲಾಗ್ ಸುನಾಮಿ. ಧ್ರುವ ಬಂದ್ರೆ ನೋರ್ಮರಿ, ಕುಂತ್ರೆ ನಿಂತ್ರೆ ಭರ್ಜರಿ. ಅಡಿಗೆಗೆ ಹಾಕ್ತಾ ರಿಂಗು, ನನ್ ಬಹದ್ದೂರ್ ಗಂಡೆ ಕಿಂಗು. ಭಯ ಇಷ್ಟು ಉದ್ದ ಇದ್ದೀರಾ, ಉದ್ದುದ್ ಬಿಡಿ ಒಂದು. ಬಿಡ್ತೀನಿ ನೋಡಿ ಈಗ. ಸೈಡ್ಸ್ ಅಂದ್ರೆ ಕಬಾಬು, ಸೂಪರ್ ಹಿಟ್ ಸಾಂಗು ಖರಾಬು. ಅವಳಿ ಜವಳಿ ಅಂದ್ರೆ ಟ್ವಿನ್ಸ್. ಓಕೆ, ನಮ್ಮ ಇಂಡಸ್ಟ್ರಿಗೆ ಇವ್ರೊಬ್ರೆ ಆಕ್ಷನ್ ಪ್ರಿನ್ಸ್. ಬಣ್ಣದ ತಗಡಿನ ತುತ್ತೂರಿ, ಬ್ಲಾಕ್ ಬಸ್ಟರ್ ಸಿನಿಮಾ ಅದ್ದೂರಿ. ನಮ್ ಶೋ ಸ್ಪಾನ್ಸರ್ ಆಚಿ ಮೆಣಸಿನ ಪುಡಿ. ಧ್ರುವ ಸರ್ಜಾ ಅಂದ್ರೆ ಬಾಕ್ಸ್ ಆಫೀಸ್ ಪುಡಿ ಪುಡಿ. ಓಕೆ ಓಕೆ ಓಕೆ, ನೋಡಿದ್ರಲ್ಲ, ಇದು ನಮ್ಮ ಮೊದಲನೇ ಸರ್ಪ್ರೈಸ್ ಆಗಿತ್ತು. ಇವರು ಟೀಮ್ ಮಾಡ್ಕೊಂಡು ಅವಾಗ್ಲಿಂದ ಒಂದು ಪಂಚ್ ಲೈನ್ ನ ಪ್ರಾಕ್ಟೀಸ್ ಮಾಡ್ಕೊಂಡು ನಿಮ್ಮನ್ನ ಇಂಪ್ರೆಸ್ ಮಾಡೋದಕ್ಕೆ ಇದು ಮೊದಲನೇ ಪ್ರಯತ್ನ ಆಗಿತ್ತು. ಹೇಗನಿಸ್ತು ನಿಮ್ಗೆ? ಇವರ ಸ್ಪರ್ಧೆಯಲ್ಲಿ ಅಂದ್ರೆ 2 ಗುಂಪಿದೆ, ಅದ್ದೂರಿ ಗುಂಪು, ಭರ್ಜರಿ ಗುಂಪು. ಇವರ ಲವ್ ನ ನೋಡಿ ಯಾರು ಸೋತಿದ್ದು ಅಂದ್ರೆ ನಾನೇ ಸೋತಿದ್ದು. ಈಗ ಬರ್ಲಿ ತಮಟೆ ಬೀಜ. ಈಗ ಬರ್ಬೇಕು ಸರ್, ಆಕ್ಚುಲಿ ತಮಟೆ ಬೀಟ ಈಗ ಬರ್ಬೇಕು ಆಕ್ಚುಲಿ. ಅಣ್ಣ ಹಾಕಣ, ಮರ್ಯಾದೆ ಕೊಡೋಣ. ಸೊ ಇದಾಗಿತ್ತು ನಮ್ಮ ಮೊದಲನೇ ಸರ್ಪ್ರೈಸ್. ಇನ್ನಷ್ಟು ಸರ್ಪ್ರೈಸ್ಗಳು, ಇನ್ನಷ್ಟು ಸ್ಪೆಷಲ್ ಮೂಮೆಂಟ್ಸ್ಗಳು ನಿಮ್ಗೋಸ್ಕರ ಕಾಯ್ತಾ ಇರುತ್ತೆ. ನಿಮ್ಗೋಸ್ಕರ ಒಂದು ಸಿಂಹಾಸನ ಅಲ್ಲಿ VIP ಗಳ ಮಧ್ಯೆನೇ ನೀವು ಕೂತ್ಕೊಂಡು ಇವತ್ತು ನಮ್ಮ ಶೋನ ಎಂಜಾಯ್ ಮಾಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಬನ್ನಿ ಧ್ರುವ ಸರ್, ಬನ್ನಿ ಪ್ಲೀಸ್. ಸೊ ಈಗ ಮೊದಲನೇ ಸರ್ಪ್ರೈಸ್ ವಾಡ್ದ ಅಂದ್ರೆ ಹಂಗೆ, ಗುದ್ದ ಅಂದ್ರೆ ಹಂಗೆ. ಅಲ್ಲಿ ಗುದ್ಕೋ ಹೋಗು. ಸರ್ಪ್ರೈಸ್ ನನ್ನ ಕಡೆ ಇದೆ. ಅಣ್ಣ ಹೇಳ್ಬಿಡ್ಲಿ ಯಾರ ಕಡೆಯಿಂದ ಅಂತ. ಅಣ್ಣ ಯಾರ ಕಡೆಯಿಂದ ಅಣ್ಣ? ಹೊಡೆದೆ ಅಂದ್ರೆ ಅಂತ ಯಾರಂದಿದ್ದು? ನಾನು ಕೂದುದೆ ಅಂದ್ರೆ ಯಾರು ಹೇಳಿದ್ದು? ನಾನಣ್ಣ. ಇದಾಗಲ್ಲ ಅಂತಪ್ಪ ನಂದು. ಟ್ರೈ ಮಾಡಿ ನೋಡೋಣ. ಹೊಡೆಯಲ್ಲ. ಯಾಕೆಂದ್ರೆ ಚಿಕ್ಕ ವಯಸ್ಸಿಂದ ರೆಸ್ಲಿಂಗ್ ತುಂಬಾ ಇಂಟ್ರೆಸ್ಟ್, ಅದನ್ನು ನೋಡ್ಬಿಡಲ್ಲ. ನೋಡೋಣ ಯಾರು ಗೆಲ್ತಾರೆ ಅಂತ. ಇದು ಧ್ರುವ ದಸರಾ ಅವ್ರದೇ ರಾಜ್ಯ ಭಾರ. ನಾನು ಹೊಡೆದ ಅಂದ್ರೆ ಗೂಗಲ್ ಅಲ್ಲಿ ಹುಡುಕಿದ್ರು ನಿನಗೆ ಟ್ರೀಟ್ಮೆಂಟ್ ಸಿಗ್ಬಾರ್ದು. ನಾವ್ ಹೊಡೆದೆ ಅಂದ್ರೆ ಯೂಟ್ಯೂಬ್ ಅಲ್ಲೂ ನಿಂಗೆ ಸೊಲ್ಯೂಷನ್ ಸಿಗ್ಬಾರ್ದು, ಹಂಗ್ ಹೊಡಿತೀನಿ. ಸೊಲ್ಯೂಷನ್ ಯೂಟ್ಯೂಬ್ ಅಲ್ಲಿ ಯಾಕೆ ಹೋಗ್ತೀಯಾ? ಯಾವ್ದಾರ ಪಂಚರ್ ಶಾಪ್ ಅಲ್ಲಿ ಹೋಗು, ಸಿಗುತ್ತೆ. ಅಲ್ಲಲ್ಲ, ಒಂದ್ ನಿಮಿಷ, ಅವರು ಬರೀ ಡೈಲಾಗ್ ಅಲ್ಲಿ ಹೊಡಿರಿ ಅಂತ ಹೇಳಿಲ್ಲ ಅಲ್ವಾ ನೀವು? ಅಷ್ಟೇ ಆಗದ್ ಮೇಡಮ್. ಇಲ್ಲ ನಿಜವಾಗ್ಲೂ ಹೊಡೆದಾಡ್ಬೇಕು, ನಿಜವಾಗ್ಲೂ ಕುಸ್ತಿ ಆಡ್ಬೇಕು. ಅಣ್ಣ ಸಣ್ಣ ಪುಟ್ಟ ಮ್ಯಾಟ್ರ್ ಆಗಿ ಟಿವಿಲ್ ಬರ್ತಾವ್ರೆ.
ಕೆಲಸ ಮಾಡೋಣ, ಡೀಲ್ ಮಾಡ್ಕೊಂಡ್ಬಿಡೋಣ. ನೀನೊಬ್ಬನ್ ಕರ್ಸು, ನಾನೊಬ್ಬನ್ ಕರೆಸ್ತೀನಿ. ಹೌದಾ? ಓಕೆ ಓಕೆ. ನಮ್ಮ ಮೊದಲನೇ ಸರ್ಪ್ರೈಸ್ ಎಲ್ಲಿಂದ ಕಾಯ್ತಾ ಇದೆ, ಯಾರು ಅಂತ ನೋಡೋಣ. ಚಂದನ್ ಶೆಟ್ಟಿ ಹಾಗೂ ರಾಕೇಶ್ ಅಡಿಗ, ವೆಲ್ಕಮ್ ಟು ಧ್ರುವ ದಸರಾ. ಧ್ರುವ ಅವರೇ, ಸರ್ಪ್ರೈಸ್ ಆಯ್ತಾ? 100%. ಇವ್ರಿಬ್ರ ಬಗ್ಗೆ ಇಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ಏನೋ ಜಡ್ಜ್ ತರ ಅನ್ಸುತ್ತೆ. ಸ್ನೇಹಿತರ ತರನೇ ನೋಡ್ಬೇಕು, ಅದು ಎಲ್ಲಾದು ಒಂದು ವಾಡಿಕೆ. ನಾನು ದಯವಿಟ್ಟು ನೀವು ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಅಲ್ಲಿ ಬಂದ್ಬಿಡ್ತೀನಿ ಅವ್ರಿಬ್ರ ಬಗ್ಗೆ. ಪ್ಲೀಸ್ ಪ್ಲೀಸ್. ಇವತ್ತು ಧ್ರುವ ದಸರಾ ಕಾರ್ಯಕ್ರಮಕ್ಕೆ ಧ್ರುವ ಅವರ ಆತ್ಮೀಯ ಗೆಳೆಯರು ರಾಕೇಶ್ ಅವರು ಹಾಗೂ ನಮ್ಮೆಲ್ಲರ ಫೇವ್ರೆಟ್ ಚಂದನ್ ಶೆಟ್ಟಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹೇಳಿ ಧ್ರುವ ಸರ್. ಚೈಲ್ಡ್ಹುಡ್ ಫ್ರೆಂಡ್ಸ್ ರಾಕೇಶ್ ಆಗಿರ್ಬೋದು, ಚಂದು ಆಗಿರ್ಬೋದು. ಅಂದ್ರೆ ರಾಕೇಶ್ ನನಗೂ ಹೆಂಗೆ ಫ್ರೆಂಡ್ಸ್ ಅಂದ್ರೆ, ನಾನು ಇನ್ನು 7th 8th ಅಲ್ಲಿ ಇದ್ದಾಗ ನಾವೆಲ್ಲ ಫ್ರೆಂಡ್ಸ್ ಆಗಿದ್ದಿತ್ತು. ನಾವೆಲ್ಲರೂ ಸೇರ್ಕೊಂಡು ನಾನು ಅವಾಗ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೆ. ಅಡಿಗ ಬಂದು, ಮಚ್ಚ ಏನ್ ಬಾಡಿ ಗಿಡಿಯಲ್ಲ ಬರ್ಸ್ಕೊಂಡು ಎಷ್ಟು ಗಂಟೆವರೆಗೂ ಮಾಡ್ತೀಯ? ಅಲ್ಲ ಮಚ್ಚ, ನಾನೇ ಜಿಮ್ ಓಪನ್ ಮಾಡೋದು 4 ಗಂಟೆಯಿಂದ 7 ಗಂಟೆಗೆ ಮಾಡ್ತೀನಿ. ನಿನ್ ಬಾಡಿ ಯಾರು ನೋಡ್ತಾರೆ, ಆಕ್ಟಿಂಗ್ ಮಾಡ್ಬೇಕು ತಾನೆ, ಫಸ್ಟ್ ಆಕ್ಟಿಂಗ್ ಕಲಿಯೋಣ. ಹೇಳಿದ್ದು ಒಂದು ಪಾಯಿಂಟ್ ಕರೆಕ್ಟ್ ಆಗಿದೆಯಲ್ಲ ಅಂದು ನಾನು ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆವರೆಗೂ ವರ್ಕೌಟ್ ಮಾಡಿ 4 ಗಂಟೆಗೆ ಬರೋನು ಜಿಮ್ಗೆ. ವರ್ಕೌಟ್ಗಲ್ಲ, ಒಂದು ಕಾನ್ಸೆಪ್ಟ್ ಕೊಡೋನು. ಮಚ್ಚ ಇವಾಗ ತುಂಬಾ ಬೇಜಾರಾಗಿದ್ಯಾ, ನಾನು ಮಾಡ್ತೀನಿ, ನೀನು ಆಕ್ಟಿಂಗ್ ಮಾಡೋ. ಸೊ ಈ ತರ ಕಾನ್ವರ್ಸೇಷನ್ಸ್ ನಮ್ಮಲ್ಲಿ ಜಾಸ್ತಿ ಆಯ್ತು. ಅದಾದ್ಮೇಲೆ ನನ್ನ ಕಸಿನ್ ಸೂರಜ್ ಅಂತ ಇದ್ದೇನೆ. ಸೊ ಎಲ್ಲರೂ ಸೇರ್ಕೊಂಡು ಅರ್ಬನ್ ಲ್ಯಾಡ್ಸ್ ಅಂತ ಒಂದು ಮಾಡಿದ್ರು. ಸೊ ಅದನ್ನ ಪ್ರೊಡ್ಯೂಸ್ ಮಾಡಿದ್ದು ನಮ್ಮ ಅಂಕಲ್, ಕಿಶೋರ್ ಅಂಕಲ್. ಅರ್ಬನ್ ಲ್ಯಾಡ್ಸ್ ಮಾಡಾದ್ಮೇಲೆ ಸಾಕಷ್ಟು ಫ್ರೆಂಡ್ಸ್ ಇನ್ನು ಒಟ್ಟಿಗೆ ಇರ್ತಿದ್ವಿ. ಸೊ ಈ ತರ ಬಾಂಡಿಂಗ್ ನಂದು ರಾಕೇಶ್ ಅಂಡ್ ಸ್ಪ್ರಿಂಗೋ. ಸೊ ಅದಾದ್ಮೇಲೆ ಅರ್ಬನ್ ಲ್ಯಾಡ್ಸ್ ಆದ್ಮೇಲೆ ತಿರ್ಗಾ DSR ಅಂತ ಒಂದು ಮಾಡಿದ್ವಿ, ಟೌನ್ ಸೌತ್ ರಿಥಮ್ಸ್ ಅಂತ ಒಂದು ಆಲ್ಬಮ್ ಮಾಡಿದ್ವಿ. ಅದರಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಮೋಟಿವೇಟ್ ಮಾಡಿ, ಮಚ್ಚ ಬರೆಯೋ, ಏನಾದರೂ ಬರೆಯೋ, ಸುಮ್ಮನೆ ಇರ್ತಿದ್ಯಲ್ಲ ಬರೆಯೋ ಅಂತಿದ್ದ. ಅದರಲ್ಲಿ ಫಸ್ಟ್ ನಾನು ಹುಡುಗಿ ಬಗ್ಗೆ ಬೈತಾ ಇದ್ದಿದ್ದು ಒಂದು ಸಾಂಗ್. ಹುಡುಗಿರ ಹಾವು ಇದ್ದಂಗೆ, ಕುಕ್ಕೋ ಚೇಳು ಇದ್ದಂಗೆ, ಕಣ್ಣು ಸ್ಮೈಲ್ ಕೊಟ್ಟಂಗೆ, ಬ್ರಾಂಡೆಡ್ ಬಟ್ಟೆ ಬೇಕು, ಅವ್ರ ಮುಂದೆ ಸ್ಟೈಲ್ ಮಾಡೋಕೆ ಅದಿಲ್ವಾ, ಎಲ್ಲ ವೇಸ್ಟ್. ಸೊ ಕಾಲೇಜಲ್ಲಿ ಇವ್ರು ಹೋದಾಗ ನನಗೆ ಫಸ್ಟ್ ಸಂಭಾವನೆ ಬಂದಿದ್ದು 500, ಅಂದ್ರೆ ಒಂದು 13,000 ರೂಪಾಯಿ ಕೊಟ್ರು. 13 ಜನ ಇದ್ರಲ್ಲ, 13-14 ಜನ ಇದ್ರು. ಕನ್ವೀನಿಯನ್ಸ್ ಎಲ್ಲ ಬಿಟ್ಬಿಟ್ಟು ನನಗೆ 500 ರೂಪಾಯಿ ಕೊಟ್ಟ. ಅಂದ್ರೆ ನಮ್ಗೆಲ್ಲರೂ ಶೇರ್ ಮಾಡ್ಕೊಂಡ್ವಿ, ಎಲ್ಲರೂ 500. ಅದೇ ನನ್ನ ಫಸ್ಟ್ ಸಂಬಳ 2001 ಅಲ್ಲಿ. ಸೊ ನಾನು ಗುರು, ನಾನು ಹುಟ್ಟಿದ 6, $1 ರೂಪಾಯಿ ಕೊಟ್ಬಿಡು ಗುರು ಅಂತ ಹೇಳಿ ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡು 501 ರೂಪಾಯಿ ನಮ್ಮ ತಾಯಿಗೆ ಕೊಟ್ಟೆ. ಸೊ ಅದೇ ನನ್ನ ಫಸ್ಟ್ ಸಂಬಳ. ಓಕೆ, ಸಾಂಗ್ ಎಲ್ಲ ರಿಲೀಸ್ ಆಯ್ತು, ಚೆನ್ನಾಗಿದೆ ಅಂತಾನು ಎಲ್ಲರೂ ಯೂಟ್ಯೂಬಲ್ಲಿ ಚೆನ್ನಾಗಿದೆ ಅದು ಇದು ಅಂತ ಎಲ್ಲರೂ ಹೇಳ್ತಾ ಇದ್ರು. ಸೊ ಹೀಗಿರ್ಬೇಕಾದ್ರೆ ಒಂದ್ಸರಿ ನಾನು ಚಂದು ಬರ್ಬೇಕಾದ್ರೆ RX ಅಲ್ಲಿ ಪೆಟ್ರೋಲ್ ಆಗೋಯ್ತು. ಯಾರು ಒಳ್ಳೆ ಕಾರಲ್ಲಿ ನಮ್ ಸಾಂಗ್ ಹಾಕೊಂಡು ಹೋಗ್ತಾ ಇದಾರೆ. ಮಚ್ಚ, ನಮ್ದು ನಟರಾಜ ಸರ್ವಿಸ್ ಆಗಿದ್ರು, ಸಾಂಗ್ ರೀಚ್ ಆಗಿದ್ರು ನೋಡಿ, ಯಾರು ಕೇಳ್ಕೊಂಡು ಹೋಗ್ತಾರೆ. ಸೊ ಅದಾದ್ಮೇಲೆ ಚಂದು ನಾನು ಟಚಲ್ಲೇ ಇದ್ವಿ. ಆ್ಯಂಡ್ ಇದನ್ನೆಲ್ಲ ನಮ್ಮನ್ನ ಮಾನಿಟರ್ ಮಾಡಿ ನಮ್ಮ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಿದ್ದೆ ನಮ್ಮಣ್ಣ. ಏನಾ ಶೂಟಿಂಗ್ ಜಾಗ ಇಲ್ವನಾ, ನಾನು ತೋರಿಸ್ತೀನಿ ಬರೋ ಲೊಕೇಶನ್ ಅಂತ ನಮ್ಮಣ್ಣ ಕರ್ಕೊಂಡೋಗಿ ಆಕಾಶ್ ಇದರಲ್ಲಿ ರಿಲೀಸ್ ಮಾಡಿಕೊಟ್ಟು, ಇಮ್ರಾನ್ ಸರ್ದಾರಿ ಅವರು ನಮಗೆ ಟಚಲ್ಲಿರಲಿಲ್ಲ. ನಮ್ಮಣ್ಣ ಇಮ್ರಾನ್ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡ್ತಾರೆ ಅಂತ ಹೇಳಿ, ಆ್ಯಂಡ್ ಅದ್ರಲ್ಲೂ ಆ ಸಾಂಗಲ್ಲಿ ನಮ್ಮಣ್ಣ ಒಂದು ಶಾಟ್ ಮಾಡಿದ್ರು, ಹಿಂದೆ ಹಿಂಗೆ ತಿರುಗೋದು. ಇದೆಲ್ಲದಕ್ಕೂ ಕಾರಣ ಒಂದು ಟೀಮು, ಅದು ಅಡಿಗನ್ ಟೀಮು ಆ್ಯಂಡ್ ಚಂದು ಟೀಮು, ಎಲ್ಲ ನನ್ನ ಕಸಿನ್ಸು ಆ್ಯಂಡ್ ಎಸ್ಪೆಷಲಿ ನನ್ನ ಫ್ರೆಂಡ್ಸು. ಫ್ರೆಂಡ್ಸ್ ಬಗ್ಗೆ ಧ್ರುವ ಅವರು ಇಷ್ಟೆಲ್ಲ ಮಾತಾಡಿದ್ರು. ಈಗ ನೀವು ನೋಡಿರುವಂತ ಧ್ರುವ ಸರ್ಜಾ ಬಗ್ಗೆ ನಮ್ಮೆಲ್ಲರ ಜೊತೆ ಹಂಚ್ಕೊಳ್ಳಿ. ಇನ್ನೊಂದು ನಾನು ನನ್ನ ಫ್ರೆಂಡ್ ಭರತ್ ಸಾಕಷ್ಟು ಜನ ಕಾಲ್ ಸೆಂಟರ್ ವರ್ಕ್ ಮಾಡ್ತಿತ್ತು.
ನಾವೆಲ್ಲ ಒಂದ್ 2 ಗಂಟೆ 3 ಗಂಟೆ ಹೋಗಿ ಅಡಿಗನ್ನ ಪಿಕ್ ಮಾಡಿ ತಿರ್ಗಾ ಕಾರಲ್ಲಿ ಬರೋರು ವಾ ಅಂತ ವೀಲ್ ಸ್ಪಿನ್ ಹೊಡೆದು ನಿಲ್ಸಿ ಕಾಲ್ ಸೆಂಟರ್ ಕಂಪ್ನಿಯವರೆಲ್ಲ ಯಾರಪ್ಪ ಇವನು ಹಿಂಗೆ ಎಂಟ್ರಿ ಬಂದು ನಿಲ್ಸಿ ಮಿಡ್ ನೈಟು ಕರ್ಕೊಂಡು ನೈಟ್ ಔಟ್ ಅಂಡ್ ನೈಟ್ ಔಟ್ ಅಲ್ಲಿ ಮಾಡ್ತಾ ಇದ್ದಿದ್ದು ತುಂಬಾ ಗಿಲ್ಟಿ ಪಡೋ ಕೆಲಸ ಅಂದ್ರೆ ಐಸ್ ಕ್ರೀಮ್ ತಿಂತಾ ಇದ್ದಿದ್ದು. ಅಯ್ಯೋ ಅದಕ್ಕೂ ಗಿಲ್ಟಿ ಪಡೋ ಚಾ ತಿನ್ಬಾರ್ದು ಮಚ್ಚ, ಇವೆಲ್ಲ ನಾನು ವರ್ಕೌಟ್ ಮಾಡಬೇಕು. ಅದೇ ಸುಮ್ಮನೆ ಆಗಿಲ್ಲ ಸೂಪರ್ ಸ್ಟಾರು, ಸುಮ್ಮನೆ ಆಗಿಲ್ಲ, ಡೆಫಿನೆಟ್ಲಿ ಸುಮ್ಮನೆ ಆಗಿಲ್ಲ. ನಾನು ನೋಡ್ದಾಗಿಂದಾನು ಆ ಡೆಡಿಕೇಶನ್ ಇದೆಯಲ್ಲ, ಅವಾಗ ಆ ಏಜ್ ಅಲ್ಲಿ ತುಂಬಾ ಡಿಸ್ಟ್ರಾಕ್ಷನ್ಸ್ ಇರುತ್ತೆ, ಏನೇ ಆಗತ್ತೆ. ಕಾಲೇಜ್ ಬಂಕ್ ಮಾಡಿ ನಾವೆಲ್ಲ ಎಲ್ಲೆಲ್ಲ ಹೋಗ್ತಾ ಇದ್ರೆ ಜಿಮ್ಗೆ ಹೋಗೋ ಸಿನಿಮಾ ನಮ್ದು ಜೋಶ್ ಬೇಗ ಬಂದ್ಬಿಡ್ತು. ಅದ್ದೂರಿ ಅವಾಗ್ಲೂ ಹಿ ಹ್ಯಾಡ್ ದಿಸ್, ಅವಾಗ್ಲೂ ಹೇಳೋನ್ ಮಚ್ಚ ನಾನು ಸರ್ಜಾ ಫ್ಯಾಮಿಲಿ ಅಂತ ಎಂಟ್ರಿ ಆಗ್ಬಾರ್ದು ಮಚ್ಚ, ನನ್ನ ಟ್ಯಾಲೆಂಟ್ ಅಲ್ಲಿ ಎಂಟ್ರಿ ಆಗ್ಬೇಕು, ನಾನು ಹಾರ್ಡ್ ವರ್ಕ್ ಅಲ್ಲಿ ಎಂಟ್ರಿ ಆಗ್ಬೇಕು. ಅದೇ ತರಾನೇ ನಾನು ಎಂಟ್ರಿ ಆಗ್ತೀನಿ, ನೋಡ್ತಾ ಇರು. ಅಂಡ್ ಅವಾಗ್ಲೇ ಏನ್ ಕ್ಲಾರಿಟಿ ಇತ್ತು ಅಂದ್ರೆ ಬಾರ್ನ್ ಟು ಬಿ ಅ ಹೀರೋ ಅಂತಾರಲ್ಲ, ಹಂಗೆ ಅವಾಗ್ಲೇ ಅರೌಂಡ್ 17-16 ಇಯರ್ಸ್ಗೆ ಹೀರೋ ಆಗ್ತೀನಿ ಅನ್ನೋ ವಿಷನ್ ಅಲ್ಲೇ ಹಿ ವಾಸ್ ವರ್ಕಿಂಗ್ ಔಟ್, ಡ್ಯಾನ್ಸು, ಹಾರ್ಸ್ ರೈಡಿಂಗು. ಅಂಡ್ ಒಂದ್ಸಲ ವಾಯುಪುತ್ರ ಫೋಟೋ ಶೂಟ್ ನಡೀತಾ ಇತ್ತು, ಚಿರುದು ಫೋಟೋ ಶೂಟ್ ಮಾಡ್ತಾ ಇದ್ರು ಕಿಶೋರ್ ಅಂಕಲ್. ಫುಲ್ ಫೋಟೋ ಶೂಟ್ ಹಿಂಗೆ ನಿಂತ್ಕೊಂಡು ಚಿರುಕ್ಕಿಂತ ಎಕ್ಸ್ಪ್ರೆಷನ್, ಅಂದ್ರೆ ಹಿ ವಾಸ್ ಸೋ ಇನ್ವಾಲ್ವ್ಡ್ ಇನ್ ದ ಮೂವಿ. ಅದಾದ್ಮೇಲೆ ಅದ್ದೂರಿ 2 years ತಗೊಂತು, ಅಷ್ಟ್ರಲ್ಲಿ ನಂದು 2 ಸಿನಿಮಾ ಆಯ್ತು. ನಿಜವಾಗ್ಲೂ ಹೇಳ್ತೀನಿ, ಥಿಯೇಟರ್ಗೆ ಹೋಗಿ ಯಾರಿಗೂ ಗೊತ್ತಾಗ್ದಿರಂಗೆ ನೋಡ್ಕೊಂಡು ಬಂದು ನಂಗೆ ವಿಶ್ ಮಾಡಿ, ಚೆನ್ನಾಗಿ ಮಾಡಿದೆ ಮಚ್ಚ, ಇನ್ನು ಚೆನ್ನಾಗಿ ಮಾಡು, ಸ್ವಲ್ಪ ವರ್ಕೌಟ್ ಮಾಡೋ. ಯೂಸ್ ಟು ಆಲ್ವೇಸ್ ಸೇ, ನೋಡೋ ಇದೊಂದೇ ಪ್ರೊಫೆಷನ್ ಕಣೋ, ಜನ ನಮ್ಗೆ ವರ್ಕೌಟ್ ಮಾಡಿದ್ರೆ ದುಡ್ಡು ಕೊಡ್ತಾರೋ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ದುಡ್ಡು ಕೊಡ್ತಾರೋ, ಬೇರೆ ಯಾವುದು ಇಲ್ಲ ಕಣೋ, ಬಿಡ್ಬೇಡ, ಮಾಡು. ನಾವು ಜನಕ್ಕೋಸ್ಕರ ಮಾಡ್ಬೇಕು, ಜನಕ್ಕೋಸ್ಕರ ಬದುಕಬೇಕು. ಇನ್ನೊಂದು ಮರೆಯಲಾಗದ ಮಾಸ್ ಸೀನ್ ಇದೆ. ನಾನು ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ತರಲೆ ಇದ್ದೆ ಒಂಚೂರು. ಒಂದ್ಸಲ ಯಾವ್ದೋ ಒಂದ್ ಬೇರೆ ಏರಿಯಲ್ಲಿ ಏನೋ ಇಶ್ಯೂ ಆಗ್ಬಿಟ್ಟಿತ್ತು. ಒಂದ್ 20 ಜನ ಇದ್ರು, ಅಣ್ಣ ಬಂದ್ರು ಬೈಕಲ್ಲಿ. ಅವಾಗ ಇನ್ನು 18 years ಬಟ್ ಬಾಡಿ ಸಖತ್ತಾಗಿತ್ತು. ಒಬ್ರೇ ಬಂದು ಬೈಕಲ್ಲಿ ನಿಲ್ಸಿ, ಇವನ್ ನನ್ನ ಫ್ರೆಂಡ್, ಇವನನ್ನ ಯಾರು ಮುಟ್ಟಂಗಿಲ್ಲ, ಯಾರು ಟಚ್ ಮಾಡಂಗಿಲ್ಲ, ನನ್ನ ಫ್ರೆಂಡ್, ಏನೇ ಆದ್ರೂ ನಾವು ನೋಡ್ಕೊಂತೀವಿ, ಅವನೇನಾರು ತಪ್ಪಿದ್ರು ಬೇಕಾದ್ರೆ ನಾನು ಅವನಿಗೆ ಬುದ್ಧಿ ಹೇಳ್ತೀನಿ, ನೀವ್ ಯಾರು ಅವನನ್ನ ಮುಟ್ಟೋಂಗಿಲ್ಲ. ಅವಾಗ್ಲೇ ಸಿನಿಮಾ ಮಾಸ್ ಹೀರೋ ನೋಡಿದ್ವಿ ನಾವು. ಈಗ ಚಂದನ್ ಅವ್ರ ಬಗ್ಗೆ ನಾನೊಂದು ಮಾತನ್ನ ಹೇಳಬೇಕು. ಇವತ್ತು ಧ್ರುವ ದಸರಾವನ್ನ ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ ಅಂತ ಹೇಳಿದಾಗ, ಅವ್ರಿಗೆ ಜ್ವರ ಇದೆ, ಹೀ ಸಫರಿಂಗ್ ಫ್ರಮ್ ಫೀವರ್. ಅವ್ರು ತುಂಬ ಧ್ರುವ ಅದಕ್ಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ. ಬಟ್ ನಿಜವಾಗ್ಲೂ ಧ್ರುವ ಅವ್ರಿಗೋಸ್ಕರ ಈ ಒಂದು ಕಾರ್ಯಕ್ರಮಕ್ಕೆ ಚಂದನ್ ಅವರು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅವರ ಪ್ರೀತಿಗೆ ಎನಿ ಟೈಮ್ ಫಾರ್ ಮೈ ಧ್ರುವ ಸರ್ಜಾ ಇಸ್ ಅ ಮ್ಯಾನ್. ನನಗೆ ತುಂಬಾ ಸಪೋರ್ಟ್ ಮಾಡಿರುವಂತಹ ವ್ಯಕ್ತಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲೇನೆ. ಫಸ್ಟ್ ಡೇ ಮೈಸೂರಲ್ಲಿ ನನ್ನ ಕಾಲೇಜಲ್ಲಿ ನಾನು ಪರ್ಫಾರ್ಮ್ ಮಾಡ್ತಾ ಇದ್ದೆ. ಅವಾಗ ನಾನು ಇನ್ನೂ ಜಸ್ಟ್ ಸ್ಟೂಡೆಂಟ್ ಅಷ್ಟೇ. ಇವ್ರು ಆಲ್ರೆಡಿ ಆಲ್ಬಮ್ ಎಲ್ಲ ಮಾಡಿ ನಮ್ಮ ಕಾಲೇಜಿಗೆ ಪರ್ಫಾರ್ಮ್ ಮಾಡಕ್ ಬಂದಿದ್ರು. ಶೋ ಬಿಫೋರ್ ನನ್ನ ಹಾಡಕ್ಕೆ ಕಳಿಸಿದ್ರು, ಇವ್ರಿಗೆ ನಾನು ಓಪನಿಂಗ್ ಕೊಡಬೇಕು. ಸೊ ನಾನು ಹಾಡ್ಬೇಕಾದ್ರೆ ಇವ್ರ ಎಂಟೈರ್ ಟೀಮ್ ಬ್ಯಾಕ್ ಸ್ಟೇಜ್ ಅಲ್ಲಿ ನನ್ನ ಹಾಡೋದನ್ನ ಕೇಳಿಸ್ಕೊಂಡಿದ್ದಾರೆ. ಇಮಿಡಿಯೇಟ್ ಕಟ್ ಮಾಡಿದ್ರೆ ಧ್ರುವ ಅಂಡ್ ಚಿರು ನನಗೆ ಕಾಲ್ ಮಾಡಿದ್ರು, ಬೆಂಗಳೂರಿಗೆ ಬನ್ನಿ ಅಂತ, ಹಾಡಕ್ಕೆ ಇಂಟ್ರೆಸ್ಟ್ ಇದೆಯಾ ಅಂತ. ರೆಕ್ಕೆ ಬಂದ್ಬಿಡ್ತು ನನಗೆ. ಯಾರು ಫೋನ್ ಮಾಡಿರೋದು? ಚಿರಂಜೀವಿ ಸರ್ಜಾ, ಧ್ರುವ ಸರ್ಜಾ ಫೋನ್ ಮಾಡಿದ್ರು. ಆಕ್ಚುಲಿ ಧ್ರುವ ಇನ್ನೂ ಏನು ಲಾಂಚ್ ಆಗಿರ್ಲಿಲ್ಲ. ಇವಾಸ್ ಕಾಲೇಜ್ ಸ್ಟೂಡೆಂಟ್ಸ್, ನಾವೆಲ್ಲ ಇನ್ನೂ ಅವಾಗ ಸ್ಟೂಡೆಂಟ್ಸ್ಗಳಷ್ಟೇ. ಚಿರಂಜೀವಿ ಸರ್ಜಾ, ಅರ್ಜುನ್ ಸರ್ಜಾ ಅವ್ರ ಮನೆಯಿಂದ ಕಾಲ್ ಬಂದಿದೆ ನನಗೆ ಅಂತ ನಮ್ಮ ತಂದೆ ತಾಯಿ ಹೇಳಿದಾಗ ತುಂಬಾ ಖುಷಿ ಪಟ್ರು. ಸೊ ಅವ್ರ ಮನೆಗೆ ಹೋದಾಗ ಅದೇ ರೀತಿ ನನ್ನ ಟ್ರೀಟ್ ಮಾಡಿದ್ರು. ಅವ್ರ ಮನೇಲಿ 3 ವರ್ಷ ನನ್ಗಿರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರ ಮೇಲೆ 3 ವರ್ಷ ಊಟ ಮಾಡಿದ್ದೀನಿ. ಇಲ್ಲ, ನಾನು ಚಂದು ಮತ್ತೆ ವಿಜಿತ್ 3 ಜನನು ಒಂದೇ ರೂಮಲ್ಲಿ ಶೇರ್ ಮಾಡ್ತಾ ಇದ್ವಿ. ಆಗ್ಲೂ ಏನೋ ಮಾಡ್ತಾ ಇದೀಯಾ ಮಚ್ಚ? ಬರೀತಾ ಇದ್ದೀನಿ. ಏನೋ ಬರೀತಾನೇ ಇರ್ತಿದ್ದೆ. ಏನೋ ಬರೀತಾ ಇದ್ದೆ. ಅದೊಂದು ಹೇಳ್ಬಿಡ್ತೀನಿ ನಾನು. ಅವತ್ತು ಒಂದ್ ಬರ್ದಿಟ್ಟಿದ್ದೆ, 2011ನೇ ಇಸ್ವಿಲಿ ಒಂದ್ ಸಾಂಗ್ ಬರ್ದಿದ್ದೆ ನಾನು. ಯಾವ್ದು ಗೊತ್ತಾ? ಕಾಲಿಗೆ ಹವಾಯ್ ಮೆಟ್ಟುಕೊಂಡು ಉಡ್ಡು ದರ ಕಟ್ಟುಕೊಂಡು ಗಡ್ಡ ಮಿಸೆ ಬಿಟ್ಟುಕೊಂಡು ಬತ್ತಾವ್ ನೋಡಲ್ಲೇ ಅಣ್ಣ ಬಂದ ನೋಡಲ್ಲೇ. 2011 ಈ ಪ್ರಾಮಿಸ್ ಬಿ, ಈ ಸಾಂಗ್ ನೀನ್ ಯಾರಿಗೂ ಕೊಡಬಾರ್ದು, ನನ್ನ ಸಿನಿಮಾದಲ್ಲಿ ಹಾಕೊಳ್ತೀನಿ ಅಂತ ಹೇಳಿ ಪೊಗರು ಸಿನಿಮಾದಲ್ಲಿ ಆ ಸಾಂಗ್ ನ ಹಾಕೊಂಡು ಆಫ್ಟರ್ 8 years 8 ವರ್ಷಗಳ ನಂತರ ಅದನ್ನ ನೆನಪಲ್ಲಿ ಇಟ್ಕೊಂಡು, ಮಗ ನೀನ್ ನಂಗೊಂದು ಸಾಂಗ್ ಬರ್ದಿದೆ ನೆನಪಿದ್ಯಾ? ಕಾಲಿಗೆ ಹವಾಯ್ ಮೆಟ್ಟುಕೊಂಡು ಅದು ಬೇಕು ನನಗೆ, ರೆಡಿ ಮಾಡು ಸಾಂಗ್ ಅಂತ. ಒಂದೇ ದಿನದಲ್ಲಿ ರೆಡಿ ಮಾಡಿ ಕೊಟ್ಟೆ. ಸೊ ಅದನ್ನ ಶೂಟ್ ಮಾಡಿದ್ರು. ಆ ಸಾಂಗ್ ಹಿಟ್ ಆಯ್ತು, ಟೀಸರ್ ಆಗಿ ಬಂತು. ಆ ಸಾಂಗ್ ಹಿಟ್ ಆಗಿದ್ದಲ್ಲೇ ನಮ್ಮ ಹುಡುಗ ಚೆನ್ನಾಗಿ ಮಾಡ್ತಾನೆ, ಅವನ ಹತ್ರನೇ ಇನ್ನೊಂದು ಸಾಂಗ್ ಮಾಡಿಸ್ಬೇಕು ಅಂತ ಕರಾಬು ಸಾಂಗ್ ಮಾಡಿಸಿದ್ರು. ಇವತ್ತಿಗೆ ಕರ್ನಾಟಕದ ಮೋಸ್ಟ್ ವ್ಯೂಡ್ ಸಾಂಗ್ ಇನ್ ಕನ್ನಡ ಸಿನಿಮಾ ಇಂಡಸ್ಟ್ರಿ. ಅದಕ್ಕೆ ಕಾರಣ ನಮ್ಮ ಧ್ರುವ ಸರ್ಜಾ.
ಗೂಂಡುಗಳು ರೌಡಿಗಳು ಸಿದ್ಧಾಗವ್ರೆ ನನ್ನ ಭೇಟಿ ಮಾಡೋಕೆ ಮುಗಿ ಬಿದ್ದವ್ರೆ ಫೀಲ್ಡ್ ಅಲ್ಲಿ ಇವನ್ನ ಕಿಂಗು ಅಂತಾರೆ ಇವನ್ನ ಕಟ್ಕೊಂಡು ನೀ ಕ್ವೀನು ಆಗುವ ನೀನು ಕರ್ದಲ್ಲಿ ಬರ್ತೀನಿ ನಡಿ ನಾರಡಿ ನಾನು ಮಾಡ್ತಾ ಇಲ್ಲ ಕಣ್ಣೆ ಈಗ ಕಮಿಟ್ ಯಾರಿಗೂ ಹೆದರ ಬೇಡ ಗೊತ್ತಲ್ಲ ಇವನು ರೌಡಿ ತಪ್ಪಿ ನಂಗೆ ನೀನು ಬೇಡ ಅಂದ್ರೆ ಎಲ್ಲ ಪುಡಿ ಪುಡಿ ಸೈತಾಪಟ್ಟೆ ಸೈತಾನು ನೋಡೋಕ್ಯೂನು ಬೈತಾನು ಟಗ 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 ಟಾಂಗ್ ಟಕರ ಟಿಂಟ ಕರ್ಕಿಟಾಟೆ ರಾಂಗ ಟಾಟಾ ಕರ್ಕಿಟ ಕಿಟ ಕಿಟಾಟೆ ಅಣ್ಣ ಬಂದ ಬಾಲ್ಸು ಬಂದ ಎದ್ದು ಎಳ್ಳು ಸ್ಟೆಪ್ ಆ್ಯಂಡ್ ಇನ್ನೊಂದು ವಿಷಯ ನಾನು ಹೇಳಲೇಬೇಕು, ತುಂಬ ಎಮೋಷನಲ್ಲು. ಇವ್ರ ಮನೇಲಿ ನಾನು ಇದ್ದಾಗ ತುಂಬ ಪ್ರಾಬ್ಲಮಲ್ಲಿದೆ, ಅದು ಅವ್ರಿಗೂ ಗೊತ್ತಿತ್ತು. ಅದಕ್ಕೆ ಅವ್ರ ಮನೇಲಿ ಇರೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ರು. ಸೊ ಆ ಟೈಮಲ್ಲಿ ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಯಿತು, ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು, ದುಡ್ಡು ಬೇಕಾಗಿತ್ತು. ಧ್ರುವಂಗೆ ಗೊತ್ತಾಯಿತು. ಧ್ರುವ ನನ್ನ ಕರೆದ್ಬಿಟ್ಟು ಕೈಗೆ 25,000 ರೂಪಾಯಿ ದುಡ್ಡು ಇಟ್ಬಿಟ್ಟು ಯಾರಿಗೂ ಹೇಳ್ಬಾರ್ದು ನಮ್ಮ ಮನೇಲಿ ನಾನು ದುಡ್ಡು ಕೊಟ್ಟಿರೋದು ನಿನಗೆ ಅಂತ ಇವತ್ತು ರಿವೀಲ್ ಮಾಡಿದೆ ಮಚ್ಚ. ಸಾರಿ. ಎಲ್ಲರ ಪ್ರೀತಿಗಿಂತ ತುಂಬಾ ಜಾಸ್ತಿ ಪ್ರೀತಿ ನೀಡೋದು KD ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್. KD ರಾಕ್ಸ್. ವೇಟಿಂಗ್ ಫಾರ್ KD. ಲವ್ ಯು ಮ್ಯಾನ್. ಥ್ಯಾಂಕ್ ಯು. ಸೊ ಈಗೇನು ಅಂತಂದ್ರೆ 3 ಜನ ಫ್ರೆಂಡ್ಸ್ ನಮ್ಮ ವೇದಿಕೆ ಮೇಲೆ ಇದ್ದಾರೆ. ಈಗ ಧ್ರುವ ಅವರ ಒಂದಷ್ಟು ಸೀಕ್ರೆಟ್ಗಳು ಇವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ನನ್ನ ಹತ್ರ ಒಂದಷ್ಟು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ಫ್ರೆಂಡ್ಸ್ ಇಬ್ರು ಎಸ್ ಆರ್ ನೋ ಅಂತ ಉತ್ತರವನ್ನ ಕೊಡಬೇಕಾಗತ್ತೆ. ಧ್ರುವ ಅವರು ಪ್ರತಿ ವರ್ಷ ಫ್ರೆಂಡ್ಸ್ಗಳ ಬರ್ತ್ಡೇನ ಮರೀದೆ ವಿಶ್ ಮಾಡ್ತಾರೆ. ಎಸ್. ಸೊ ಪ್ರತಿ ವರ್ಷ ಎಷ್ಟೇ ಬಿಸಿ ಸ್ಕೆಡ್ಯೂಲ್ಸ್ ಇದ್ರು ಅವರು ಮರೀದೆ ಫ್ರೆಂಡ್ಸ್ಗಳಿಗೆ ವಿಶ್ ಮಾಡ್ತಾರೆ. ದಟ್ಸ್ ವೆರಿ ಸ್ವೀಟ್. ಧ್ರುವ ಅವರು ತಮ್ಮ ಹೆಂಡತಿಗಿಂತ ಫ್ರೆಂಡ್ಸ್ಗೆ ತುಂಬಾ ಟೈಮ್ ಕೊಡ್ತಾರೆ. ಇಲ್ಲಿ ಯಾಕೋ ಮಿಕ್ಸ್ಡ್ ಒಪಿನಿಯನ್ ಇದೆ. ಎಸ್. ಅವಾಗಿಂದ ಹಳೆ ಲವ್ ಸ್ಟೋರಿ ಅದು. ಅಂದ್ರೆ ಫ್ರೆಂಡ್ಸ್ಗೆ ಯಾವಾಗ್ಲೂ ಟೈಮ್ ಕೊಟ್ಟಿದ್ದಾರೆ. ಇಲ್ಲ, ಅವರು ಹೆಂಡ್ತಿನೇ ಅವ್ರಿಗೆ ತುಂಬಾ ಇಷ್ಟ. ಅವ್ರಿಗೆ ಇಷ್ಟ ಅಂತ ಕೇಳಿಲ್ಲ, ಟೈಮ್ ಫ್ರೆಂಡ್ಸ್ ಕೊಡ್ತಾರೆ, ಬಟ್ ಫ್ಯಾಮಿಲಿಗೂ ಜಾಸ್ತಿ ಟೈಮ್ ಕೊಡ್ತಾರೆ. ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ, ಡ್ಯಾಡಿ ಆದ್ಮೇಲೆ ಜಾಸ್ತಿ ಆಗಿದೆ ಅವ್ರು. ಓಕೆ. ಧ್ರುವ ಸರ್ಜಾ ಅವರು ಸೀಕ್ರೆಟ್ಗಳನ್ನ ಮೇಂಟೈನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ತುಂಬಾ ಏನನ್ನು ಹೇಳ್ಕೊಳ್ಳಲ್ಲ ಈಸಿಯಾಗಿ, ಎಲ್ಲ ಜಾಸ್ತಿ. ಸರಿ, ಹಾಗಾದ್ರೆ ಒಂದು ಸೀಕ್ರೆಟ್ ಹೇಳಿ ನೋಡೋಣ. ಸೊ ದಟ್ಸ್ ಆ್ಯಕ್ಚುಲಿ ವೆರಿ ಇಂಪಾರ್ಟೆಂಟ್ ಅಲ್ವಾ? ಫ್ರೆಂಡ್ಸ್ ಅಂತಂದರೆ ಒಂದು ಮುಕ್ತವಾಗಿ ಒಂದು ವಿಷಯವನ್ನು ಹೇಳ್ಕೊಂಡಾಗ ಎಷ್ಟೊಂದು ಕಡೆ ಎಷ್ಟೊಂದು ಬಾಂಡಿಂಗ್ಸಲ್ಲಿ ನಮಗೆ ಅವ್ರ ಬಗ್ಗೆ ನಂಬಿಕೆನೇ ಹೊರಟೋಗಿ ಎಲ್ಲ ಹೇಳ್ಕೊಂಡ್ಬಿಡ್ತಾರೆ ಅಲ್ವಾ? ಬಟ್ ಆ ಸೀಕ್ರೆಟ್ನ ಮೇಂಟೈನ್ ಮಾಡೋನು ಒಬ್ಬ ಟ್ರೂ ಫ್ರೆಂಡ್. ಸೊ ಆ ಟ್ರೂ ಫ್ರೆಂಡ್ ಇಲ್ಲಿದ್ದಾರೆ ನಿಮಗೆ. ವೆರಿ ನೈಸ್. ಓಕೆ, ನೆಕ್ಸ್ಟ್ ಪ್ರಶ್ನೆ. ಧ್ರುವ ಒಳಗಡೆ ಒಬ್ಬ ಪೋಲಿ ಹುಡುಗ ಇದ್ದಾನೆ. ತೀಟೆ ಹುಡುಗ ಅಂತ ಹೇಳ್ಬೋದು. ನಾಟಿ ಅವಾಗಿದ್ದ, ಇವಾಗ ಕಮ್ಮಿ ಆಗಿದೆ. ಸೊ ಆ ತರದ್ ಇಡೀ ನಮ್ಮ ಎಂಟೈರ್ ಟೀಮ್ ಅಲ್ಲೇ ಮೋಸ್ಟ್ ಹ್ಯಾಂಡ್ಸಮ್ ಮ್ಯಾನ್ ಧ್ರುವ. ಹೆವಿ ಗರ್ಲ್ ಫ್ರೆಂಡ್ಸು, ತುಂಬಾ ಹೊಟ್ಟೆ ಒರೆಸೋರು. ಅಪ್ಲಿಕೇಶನ್ ಬರೋದು, ಬಟ್ ಯಾರಿಗೂ ಬಾವು ಕೊಡ್ತಾ ಇರ್ಲಿಲ್ಲ. ಹೌದಾ? ಜಿಮ್, ವರ್ಕೌಟ್, ಡ್ಯಾನ್ಸ್. ಸೊ ಜಿಮ್ ವಾಸ್ ಹಿಸ್ ಫಸ್ಟ್ ಗರ್ಲ್ ಫ್ರೆಂಡ್. ಕರೆಕ್ಟ್ ಆಗಿ ಹೇಳಿದೆ. ಫಸ್ಟ್ ಅವ್ರ ಜಿಮ್ ನ ಮದುವೆ ಆಗಿದ್ದು, ಆಮೇಲೆ ವೆರಿ ನೈಸ್. ನಿಮ್ಮ ಫ್ರೆಂಡ್ಶಿಪ್ ನೋಡಿ ನನಗೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹಿಯರ್. ಥ್ಯಾಂಕ್ ಯು.